ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಗುರುವಾರದ ಬ್ಲಾಗ್ ಫ್ರೆಂಡ್ಸ್. ಇದು ಗುರುವಾರ ಸ್ವಲ್ಪ ಟಿಪ್ಪಿಂಗ್ ತೊಗೋತಾ ಇದ್ದೀನಿ. 2 ಡೇಸಿಂದ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಇದ್ದೆ. ಅದಕ್ಕೆ ಇವತ್ತು ಗುರುವಾರದ ಬ್ಲಾಗ್ ಆದರೂ ಹಾಕೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಈಗ ಏನು ಒಂದು ಕಷಾಯ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅದು ವೆಯ್ಟ್ ಲಾಸ್ ಕಷಾಯ. ನನಗೆ ಸುಮಾರು ಕಮೆಂಟ್ ಬಂದಿತ್ತು, ಮೆಂತ್ಯನ ಮ್ಯಾಮ್ ಕುದಿಸಿ ಕುಡಿಬೋದಾ ಅಂತ. ರಿಯಲಿ ಕುದಿಸಿ ಕುಡಿಬೋದು, ಅದರಿಂದನೂ ತುಂಬಾ ಬೆನಿಫಿಟ್ ಇದೆ. ಅದು ಸಹ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ಕೆಲವರು ಮೆಂತ್ಯನ ಜಿಗಿದು ಒಗ್ದು ತಿನ್ನೋಕ್ಕೆ ಇಷ್ಟಪಡಲ್ಲ. ಕೆಲವರು ಇಷ್ಟಪಡ್ತಾರೆ, ಕೆಲವರು ಅದು ನೋಡಿದ್ರೆ ಕೈ ಅಂತಾರೆ. ಅಂಥವ್ರು ಆ ರೀತಿ ತಿನ್ಬೋದು. ಸಿಕ್ಕಾಬಿಟ್ಟೆ ಬೊಜ್ಜು ಯಾರಿಗೆ ಜಾಸ್ತಿ ಇದೆ, ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ, ವೆಯ್ಟು ಸಹ ಕಡಿಮೆ ಆಗುತ್ತೆ, ವೆಯ್ಟ್ ಗೇನ್ ಆಗೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಕಷಾಯ ಮಾಡೋದು ತೋರಿಸಿದ್ದೀನಲ್ಲ, ಅದರಲ್ಲೂ ನಾನು ಮೆಂತ್ಯನ ಯೂಸ್ ಮಾಡಿದ್ದೀನಿ. ಅದು ಸಹ ವರ್ಕ್ ಆಗುತ್ತೆ. ಅದು ಬೇಕು ಅಂದರೆ ಅದನ್ನು ಈ ವಿಡಿಯೋಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನು ಯೂಸ್ ಮಾಡಿ. ಇದು ಸಹ ತುಂಬಾ ಈಸಿ. ನಿದ್ರೆಯಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಬೇಕಾದ್ರೆ ಮಲ್ಕೋಬೇಕಾದ್ರೆ ಕುಡಿದ್ಬಿಟ್ಟು ಮಲ್ಕೋಬೋದು. ಬೆಳಿಗ್ಗೆ ಎದ್ದು ನೀವು ವೆಯ್ಟ್ ಚೆಕ್ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ರಿಸಲ್ಟ್ ಕೊಡುತ್ತಾ ಬರುತ್ತೆ. ಕಂಟಿನ್ಯೂ 15 ಡೇಸರ ಕುಡಿಬೇಕು ಫ್ರೆಂಡ್ಸ್. 1 ದಿನ 2 ದಿನ ಕುಡಿದ್ರೆ ರಿಸಲ್ಟ್ ಕೊಡಲ್ಲ. ಕುಡಿತಾ ಬನ್ನಿ, ರಿಯಲಿ ಡಯಟ್ ಫಾಲೋ ಮಾಡಿ. ಈಗ ನಾನು 5:30 ಎದ್ದು ಮಾಮೂಲಿ ಕಷಾಯ ಕುಡಿದಿದ್ದೀನಿ. 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು 1 ಗ್ಲಾಸ್ ಬಿಸಿನೀರು ಕುಡಿತೀನಿ. ನೆಕ್ಸ್ಟು ಕಷಾಯ ಕುಡಿತೀನಿ. ಈಗ 8 o'clock ಆಗ್ತಾಯಿದೆ. ಈಗ ನಮ್ಮ ಹಸ್ಬೆಂಡ್ ಫೋನ್ ಮಾಡೋದು, ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೆ. ಒಂದು ½ an hour ಮಾಡಿದೆ ಫ್ರೆಂಡ್ಸ್. ಫೋನ್ ಮಾಡಿದ್ರು ಅರ್ಜೆಂಟಾಗಿ ಅಡುಗೆ ಪ್ರಿಪೇರ್ ಮಾಡುವಂತ. ಅದಕ್ಕೆ ಈಗ ಅಡುಗೆ ಮತ್ತು ನಾಷ್ಟ ಎರಡೂ ಮಾಡಬೇಕು. ನನಗೆ ಬೆಳಗ್ಗೆ ಅಡುಗೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾಷ್ಟ ಮತ್ತು ಅಡುಗೆ ಎರಡೂ ಪ್ರಿಪೇರ್ ಮಾಡಬೇಕು. ಸ್ವಲ್ಪ ಏನು ಗದ್ದೆ ಹತ್ರ ಕೆಲಸ ಇದೆಯಂತೆ, ಒಂದು 4 ಜನಕ್ಕೆ ಎಕ್ಸ್ಟ್ರಾ ಅಡುಗೆ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಟೈಮ್ ಆಗ್ತೈತೆ ಅಂತ ಬಂದಿದ್ದೀನಿ. ಇವಾಗ ನಾನು ಮಾಮೂಲಿ ತೋರಿಸೇ ಇದ್ದೀನಲ್ಲ, ನೋಡಿಲ್ಲ ಅನ್ನೋರ ವೀಡಿಯೋ ನೋಡಿ, ಪಾಲಕ್ ಸೊಪ್ಪುಂದು ಅದನ್ನು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಅಡುಗೆ ಮತ್ತು ತಿಂಡಿ ಎರಡೂ ಪ್ರಿಪೇರ್ ಮಾಡ್ತೀನಿ. ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋ. ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತಲೂ ಹೇಳಿ. ಇವಾಗ ಫ್ರೆಂಡ್ಸ್ ಪಟಾಪಟ್ ಅಂತ ಬೆಂಡೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡ್ತೀನಿ. ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಹುಳಿ ಮಾಡಿಸ್ತೀನಿ, ಅದಕ್ಕೆ ಬೇಕಾದ್ರೆ ತಿಂಡಿಗಾಗುತ್ತೆ. ಇದು ಅನ್ನ ಸಾಂಬಾರು ಮುದ್ದೆ ಎರಡೂ ಒಟ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು ಈಗೇನೇನ ತಿಂಡಿ ಮತ್ತು ಅಡುಗೆ ಎರಡೂ ಒಟ್ಟಿಗೆ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ. ಇವಾಗ ತೋರಿಸೋ ಕಷಾಯ ತುಂಬಾ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಇರೋರಿಗೆ ಪ್ರತಿಯೊಂದಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಅದು ಪೀರಿಯಡ್ಸು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದವ್ರನ್ನೇ ಮರ್ತೆ ಅನಿಸುತ್ತೆ. ನಾನು ಮಂತ್ಲಿ ಸರಿಯಾಗಿ ಪೀರಿಯಡ್ ಆಗೋಲ್ಲ, ಏನು ಮಾಡೋದು ಮ್ಯಾಮ್ ಅಂತ. ಅವರು ಈಗ ನಾನು ತೋರಿಸೋ ಕಷಾಯನ ಯೂಸ್ ಮಾಡ್ತಾ ಬನ್ನಿ, ಖಂಡಿತ ಪೀರಿಯಡು ಕರೆಕ್ಟಾಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಸುಮಾರು ಕಷಾಯ ನಾನು ಹಾಕಿರೋದೆಲ್ಲ ಎಲ್ಲದಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಆರೋಗ್ಯಕ್ಕೂ ಅಷ್ಟೇ, ವೆಯ್ಟ್ ಲಾಸ್ಗೂ ಅಷ್ಟೇ. ಇದು ಇನ್ನೂ ಬೇಗನೆ ರಿಸಲ್ಟ್ ಕೊಡುತ್ತೆ. ಈ ಕಷಾಯನ ಯೂಸ್ ಮಾಡಿ, ಯಾರು ಬೇಕಾದರೂ ಕುಡಿಬೋದು. ತುಂಬಾ ಯೂಸ್ಫುಲ್ ಕಷಾಯ ಇದು. ಆಮೇಲೆ ತುಂಬಾ ಸಿಂಪಲ್, ಅಂದರೆ ತುಂಬಾ ಈಸಿ. ಸಿಂಪಲ್ ಕಷಾಯನೇ ಫ್ರೆಂಡ್ಸ್, ಬೇಗ ಫಾಸ್ಟಾಗಿ ವರ್ಕ್ ಮಾಡೋದು. ಬೇಕಾದರೆ ಟ್ರೈ ಮಾಡಿಬಿಟ್ಟು ನನಗೆ ನೀವು ಕಮೆಂಟ್ ಮಾಡ್ತೀರಾ ಪಕ್ಕ. ನನಗೆ ಕಾನ್ಫಿಡೆಂಟ್ ಇದೆ. ಯಾಕಂದರೆ ನಾನು ರಿಯಲಿ ನಾನು ಯೂಸ್ ಮಾಡೋದ ಮಾತ್ರ ನಾನು ನಿಮ್ಗೆ ತೋರಿಸೋದು ಫ್ರೆಂಡ್ಸ್. ಯಾಕಂದರೆ ನಂತರ ನೀವು ವಿಡಿಯೋ ನೋಡ್ತಾ ಇರ್ತೀರಿ, ಏನೋ ನಾವು ಸಣ್ಣ ಆಗ್ಬೋದೇನೋ, ವರ್ಕ್ ಆಗುತ್ತೇನೋ ಅಂತ. ಪಾಪ ನಿಮ್ಮ ಕೆಲಸ ಇರುತ್ತೆ. ಯಾರು ಈಗಿನ ಇದರಲ್ಲಿ ಫ್ರೀ ಆಗಿರಲ್ಲ ಫ್ರೆಂಡ್ಸ್, ಎಲ್ಲ ಬ್ಯುಸಿ ಇರ್ತೀರಿ. ಫ್ಯಾಮಿಲಿ, ಗಂಡ ಮಕ್ಕಳು, ಅತ್ತೆ ಮಾವ, ಆಮೇಲೆ ಪ್ರಾಬ್ಲಮ್ ಎಜುಕೇಷನ್, ಮಕ್ಕಳು ಓದಿಸೋದ್ರಲ್ಲಿ ಆರ್ಥಿಕ ಸಮಸ್ಯೆ, ಎಲ್ಲ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮಿಂದ ಸ್ವಲ್ಪ ರಿಲೀಫ್ ಆಗೋಕ್ಕೆ, ಆಮೇಲೆ ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆ ಬಗ್ಗೆ ರಿಲೀಫ್ ಆಗೋಕ್ಕೆ ಏನೋ ಒಂದು ವಿಡಿಯೋ ಆನ್ ಮಾಡಿ, ಏನೋ ಇವ್ರ ಚಾನಲ್ ಚೆನ್ನಾಗಿದೆಯೇನೋ, ಚೆನ್ನಾಗಿ ಹೇಳ್ತಾರೇನೋ, ನಿಜನೇನೋ ಅಂತ ನೋಡ್ತೀರ. ಅದರಲ್ಲಿ ನಾನು ಪಾಪ ನಿಮಗೆ ಸುಳ್ಳೆಲ್ಲ ಹೇಳ್ಬಿಟ್ರೆ ಫ್ರೆಂಡ್ಸ್, ನನಗೆ ಮಾಡಿದ್ದು ಸರಿ ಅನಿಸಲ್ಲ. ಅದು ಮನಸ್ಸು ನನಗೆ ನಾನು ಯಾರು ಹೆಚ್ಚಿಸ್ತದ್ರೂ ಮೇಲಿರೋನೊಬ್ಬ ನೋಡ್ತಿರ್ತಾನೆ, ಅವನಿಗೆ ಕರೆಕ್ಟಾಗಿ ನಾನು ವಿಡಿಯೋ ಮಾಡ್ಕೋಬೇಕು. ಇದು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದೇ ಅಂತಲ್ಲ, ನಾನು ಹಾಕಿರೋ ಕಷಾಯ ಎಲ್ಲ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋದೆ. ಆದರೆ 1 ದಿನ 2 ದಿನ, 1 ವಾರಕ್ಕೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಕಂಟಿನ್ಯೂ ಯೂಸ್ ಮಾಡ್ಕೋಗಿ, ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ. ನೀವು ನಮ್ಮ ವೀಡಿಯೋ ನೋಡಿ ನಿಜವಾಗ್ಲೂ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಲಾಸ್ ಆಗುತ್ತಾ, ಸುಳ್ಳು ಹೇಳ್ತಾವ್ರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಅನ್ಕೋತಿದ್ದೆ ಒಂದು ಕಾಲದಲ್ಲಿ.
ಅದಕ್ಕೆ ನಂತರ ನೀವು ಆ ರೀತಿ ಅನ್ಕೊಳಕ್ಕೆ ಹೋಗ್ಬೇಡಿ, ನಿಜವಾಗ್ಲೂ ಆಗುತ್ತೆ. ಆಗೋದಾದರೆ ಮಾತ್ರ ನಾನು ಟೈಮ್ ಬ್ಯುಸಿ ಇದ್ದೀನಿ. ಇವಾಗ ನೋಡಿ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಆದ್ರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ನನ್ನಿಂದ ಸ್ವಲ್ಪ ಅನುಕೂಲ ಆಗ್ಬೋದೇನೋ. ಯಾಕಂದರೆ ನಾನು ಫ್ರೆಂಡ್ಸ್ 76 ಇದ್ದಾಗ ತುಂಬಾ ನೋವು ಅನುಭವಿಸಿದ್ದೀನಿ. ಎಷ್ಟು ಇಮ್ಡಿ ನೋವು ಅಂದರೆ 4 ಜನ ಇದ್ರಿಗೆ ನಾನು ನಡ್ಕೊಂಡು ಹೋಗೋಕ್ಕೆ ಆಯ್ತಿರಲಿಲ್ಲ. ಕಾಲು ಕುಂಟನೆ. ನಮ್ಮ ಹಸ್ಬೆಂಡು ನನ್ನ ಕೈ ಹಿಡ್ಕೊಂಡು ಎತ್ತಿದ್ದಾರೆ ಗೊತ್ತಾ. ಆ ಸಂದರ್ಭನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಇವತ್ತು ನಾನು 13 kg ಸಣ್ಣ ಆಗಿದ್ದೀನಿ. ಸಣ್ಣ ಆಗಿ ಸಡನ್ಲಿ ಇನ್ನೂ ಸಣ್ಣ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಷ್ಟೇ ಇದ್ದೀನಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಸಣ್ಣ ಆಗ್ಬಿಡ್ಬೋದು. ಸಡನ್ಲಿ ಅಷ್ಟೊಂದೆಲ್ಲ ಇಳಿಬಾರ್ದಂತೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತಗೊಂಡು ಸಣ್ಣ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. 13 kg ಡೌನ್ ಆಗಿದ್ದೀನಿ. ಇವಾಗ ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ತುಂಬಾ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾವುದೇ ಬೆನ್ನೋವು, ಸೊಂಟ ನೋವು, ನಡ ನೋವು, ಆಮೇಲೆ ಹೊಟ್ಟೆ ಪೀರಿಯಡ್ಸ್ ಪ್ರಾಬ್ಲಮ್ ಅದ, ಹೊಟ್ಟೆ ನೋವು, ಅಯ್ಯೋ ಅಜಾರ ಎಲ್ಲ ಫುಲ್ ಒದ್ದಾಡ್ಬಿಡ್ತಿದೆ ಫ್ರೆಂಡ್ಸ್. ಹಾಲು ಅನ್ಬೇಕು, ನಮ್ಮ ಹಳ್ಳಿ ಕಡೆ ಹಾಲೇ ಬರ್ತದೆ ಭಾಷೆ. ನನಗೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪೇನ್ ಅನ್ಭವಿಸ್ತಿದೆ. ಇವಾಗ ಏನೂ ಇಲ್ಲ. ನನ್ನ ಕಷಾಯ ಎಲ್ಲ ಕುಡಿತಾ ಬಂದಮೇಲೆ ಆರೋಗ್ಯ ದುಪ್ಪಟ್ಟು ಚೆನ್ನಾಗಿದೆ. ಆಸ್ಪತ್ರೆ ನೋಡೇ ಯಾವ ಕಾಲ ಆಯಿತೋ ಗೊತ್ತಿಲ್ಲ. ನಾವು ಆ ರೀತಿ ಆರೋಗ್ಯವಾಗಿದ್ದೀವಿ. ವೆಯ್ಟ್ ಲಾಸು ಸಹ ಅಷ್ಟೇ ಚೆನ್ನಾಗಿ ಹೋಗ್ತಿದೆ. ನೀವು ಅಷ್ಟೇ ನನ್ನ ವೀಡಿಯೋಸ್ ಫಾಲೋ ಮಾಡಿ, ಡಯಟ್ ಫಾಲೋ ಮಾಡಿ, ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ಸ್ವೀಟ್ ಅಂತೂ ಮುಟ್ಲೇಬೇಡಿ ಫ್ರೆಂಡ್ಸ್. ಸ್ವೀಟಿಂದ ನೀವು ದೂರ ಇದ್ದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆದ್ರಿ ಅಂತಲೇ ಅರ್ಥ. ಸಕ್ಕರೆ ಅಂತೂ ಮುಟ್ಲೇಬೇಡಿ, ಕಾಫಿ ಟೀ ಅಂತೂ ಮುಟ್ಲೇಬೇಡಿ. ಹಂಗೂ ಕುಡಿಬೇಕಾ, ಶುಗರ್ಲೆಸ್ ಕುಡೀರಿ, ನೋ ಪ್ರಾಬ್ಲಮ್. ಅದು ಶುಗರ್ಲೆಸ್ಸು ಬಾಯಿಗೆ ರುಚಿ ಕೊಡಲ್ಲ, ಒಂದು ಸ್ವಲ್ಪ ಕುಡಿನೇಬೇಕು ಅನ್ನೋರು ಇರ್ತೀರ. ಲೈಟಾಗಿ ಒಂದು ಸ್ವಲ್ಪ ಕುಡೀರಿ, ಲೈಟಾಗಿ ಕುಡೀರಿ. ಸ್ವಲ್ಪ ಶುಗರ್ ಹಾಕ್ಕೊಂಡು ಅದು ತಿಂಡಿ ಆದಮೇಲೆ ಕುಡೀರಿ ಫ್ರೆಂಡ್ಸ್. ನಾನು ಫುಡ್ ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಫುಡ್ ತೊಗೊಳ್ಳಿ. ನೀರು ಕುಡೀರಿ. ನೀರು ಕ್ಯಾಲೋರಿ ತುಂಬ ಕಡಿಮೆ ಇದೆ ಫ್ರೆಂಡ್ಸ್. ನೀರು ಕುಡಿತಾ ಬಂದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ. ಸಿಪ್ಪೈ ಸಿಪ್ಪು ಗಂಟೆಗೊಂದ್ಸಲಿ ಒಂದೊಂದು ಗ್ಲಾಸ್, ಗಂಟೆಗೊಂದು ಗ್ಲಾಸ್ ಕುಡ್ಕೊಬನ್ನಿ. ಯಾವ ರೀತಿ ನೀರು ಕುಡಿಬೇಕು ಅಂತ ನಾನು ಹಿಂದೆ ವಿಡಿಯೋಲೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ಅದೇ ಹೇಳಿದ್ರೆ ನೋಡೋರಿಗೆ ಬೋರ್ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಹೇಳ್ತೀನಿ, ಸಿಪ್ಪೈ ಸಿಪ್ಪು ನೀರು ಕುಡಿತಾ ಬನ್ನಿ. ನೀರು ಕುಡಿದಷ್ಟು ಫ್ರೆಂಡ್ಸ್ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಈ ಕಷಾಯಗಳಂತೂ ನಾನು ತೋರಿಸಿರೋದು ಯಾವುದೂ ಡುಪ್ಪಲ್ಲ, ಪ್ರತಿಯೊಂದು ರಿಯಲೇ ಫ್ರೆಂಡ್ಸ್. ಪ್ರತಿಯೊಂದು ರಿಯಲೇ. ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ರಿಯಲ್ ಕಷಾಯ ಅವೆಲ್ಲ ವೆಯ್ಟ್ ಲಾಸ್. ಆದರೆ 1 ಮಂತ್ ಆದರೂ ನೀವು ಯೂಸ್ ಮಾಡಬೇಕು. 1 ದಿನ 2 ದಿನ ಯೂಸ್ ಮಾಡಿಬಿಟ್ಟು ಇವ್ರ ಚಾನಲೇ ಬೇಡ, ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಆ ರೀತಿ ಡಿಸೈಡ್ ಮಾಡೋಕ್ಕಂತೂ ಹೋಗಬೇಡಿ. ಯಾಕಂದರೆ ನಮಗೂ ಕೆಲಸಗಳಿದೆ ಫ್ರೆಂಡ್ಸ್, ನಮಗೂ ಫ್ಯಾಮಿಲಿ ಇದೆ. ಆದ್ರೂ ನಾನು ಇದನ್ನು ಮಾಡ್ತಿದ್ದೀನಿ ಅಂದರೆ ನಾನು ಸಣ್ಣಾಗಿದ್ದೀನಿ, ನಂತರ ನೀವು ಆಗಬೇಕಂತ ನನ್ನ ಆಸೆ. ನೀವು ನಂತರ ತೂದಪ್ಪ ಯಾಕೆ ಇನ್ನೂ ಹಿಂಗೆ ಇದ್ದೀನಿ, ಯಾಕೆ ನಾನು ವೆಯ್ಟ್ ಇಳಿಸೋಕ್ಕಾಗಲ್ಲ ಅಂತ ಥಿಂಕ್ ಮಾಡೋರು ಇರ್ತಾರಲ್ವ, ಅಂಥವ್ರಿಗೆ ಎಲ್ಪ್ ಆಗ್ಬೋದು ಅಂತ ನಾನು ವೀಡಿಯೋಸ್ ಮಾಡಿ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, ನಮ್ಮ ಮನೆಗೆ ಬಂದು ಏನಕ್ಕೆ ರೂಪ ಅಷ್ಟಿದ್ದವಳು ಇಷ್ಟೊಂದು ಸಣ್ಣ ಆಗ್ಬಿಟ್ಟೆ, ಇಷ್ಟೊಂದು ಹೇಗೆ ಅಂತ ಕೇಳ್ತಿದ್ರು ಸುಮಾರು ಜನ. ಅದಕ್ಕೆ ನನ್ನ ಮಗ, ನಮ್ಮ ಹಸ್ಬೆಂಡೆಲ್ಲ ಒಬ್ರಿಗಿಬ್ರಿಗೆ ಹೇಳೋಕ್ಕಾಗಲ್ಲ, ಯೂಟ್ಯೂಬೇ ಓಪನ್ ಮಾಡಿಬಿಡು ಅಂದರು. ಅದರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಎಲ್ಲ ನನ್ನ ಚಾನಲ್ ಎಲ್ಲ ಓಪನ್ ಮಾಡಿ ಎಲ್ಲ ವೀಡಿಯೋಸು ನೋಡಿ, ನಿಮ್ಮ ದೇಹಕ್ಕೆ ಯಾವುದು ಅನುಗುಣವಾಗಿ ಫಾಲೋ ಮಾಡಿ. ಎಲ್ಲ 15 ಡೇಸ್ ಫಾಲೋ ಮಾಡಿ. ಯಾವುದು ಸಖತ್ ಫಾಸ್ಟಾಗಿ ರಿಸಲ್ಟ್ ಕೊಡ್ತಾ ಇದೆ ಅನಿಸುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೋಗಿ. ಇವಾಗ ತೋರಿಸೋದು ಅಷ್ಟೇ ಫ್ರೆಂಡ್ಸ್, ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ. ಶುಂಠಿ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಚಕ್ಕೆ ಹಾಕಿದ್ದೀನಿ, ಅರಿಶಿಣದ ಪುಡಿ ಹಾಕಿದ್ದೀನಿ. ಇವೆಲ್ಲ ಫುಲ್ಲು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಮೆಂತ್ಯ ವೆಯ್ಟ್ ಗೇನ್ ಆಗೋಕ್ಕೆ ಬಿಡೋಲ್ಲ, ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಮಂಡಿ ಕಟ್ ಅನ್ನೋದು ತುಂಬಾ ಆರೋಗ್ಯ ಸಮಸ್ಯೆಗೆ ತುಂಬಾ ಉತ್ತಮ ರೆಮಿಡಿ ಅಂದರೆ ತಪ್ಪಾಗಲ್ಲ ಫ್ರೆಂಡ್ಸ್. ಮೆಂತ್ಯ ನಾನು ಅದನ್ನು ಪ್ರತಿಯೊಂದರಲ್ಲೂ ಯೂಸ್ ಮಾಡಿದ್ದೀನಿ. ರಾಗಿ ಬಿಡಿಸ್ತೀನಲ್ವ, ಅದಕ್ಕೆ ಈಗ ನಾನು 5 kg ರಾಗಿ ತೊಗೊಂಡೆ ಅಂದರೆ 5 kgಗೆ ಅರ್ಧ kg ಮೆಂತ್ಯ ಹಾಕ್ತೀನಿ ಫ್ರೆಂಡ್ಸ್. 2 ಎಡಿ ಭದ್ರಾಗಿ 2 ಎಡಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ಬಿಡಿಸ್ಕೊಬತ್ತೀನಿ. ಅದು ನಮ್ಮ ಡೈಲಿ ರೋಟಿನ ಮುದ್ದೆ. ಡೈಲಿ ನಮ್ಮ ಅತ್ತೆ ಮಾವ ನಾವು ಆಳುಗಳು ಬಂದರೆ ಅವ್ರಿಗೂ ಏನು ಸಪ್ರೇಟ್ ಮಾಡಲ್ಲ, ಎಲ್ಲರಿಗೂ ಅಷ್ಟೇ ಮಿಕ್ಸ್ ಮುದ್ದೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಇದ್ದರೂ ನಿಯಂತ್ರಣದಲ್ಲಿ ಕಂಟ್ರೋಲ್ ಇಡ್ತಾ ಬರುತ್ತೆ. ತುಂಬಾ ಮುದ್ದೆ. ಅದರಲ್ಲಿ ನಾನು ರೊಟ್ಟಿನೂ ಮಾಡ್ತೀನಿ, ಮುದ್ದೆನೂ ಮಾಡ್ತೀನಿ, ಮತ್ತು ಒಂದ್ಸಲಿ ಗಂಜಿನೂ ಮಾಡ್ಕೊಂಡು ಕುಡಿತೀವಿ. ಆರೋಗ್ಯ ಏನು ಸೂಪರಾಗಿ ಇಟ್ಕೋಬೇಕು ಅಂದರೆ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಯಲ್ಲೇ ಇದೆ ಎಲ್ಲ. ವೆಯ್ಟ್ ಗೇನ್ ಆಗಕ್ಕೆ ಬಿಡಲ್ಲ ಮೆಂತ್ಯ. ವೆಯ್ಟ್ ದಿನ ಕಡಿಮೆ ಆಗ್ತಾ ಬರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಆದಷ್ಟು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ನನಗೆ ಅವತ್ತಿಗೂ ಇವತ್ತಿಗೂ ನಿಜವಾಗ್ಲೂ ನಾನೇನ ಅನಿಸುತ್ತೆ ಅಷ್ಟು ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ. ನೀವು ಅಷ್ಟೇ ಜಾಸ್ತಿ ಕೊರಿತಾ ಇದ್ದೀನಿ ಅಂದ್ಕೋಬೇಡಿ. ಈ ಕಷಾಯನ ಮಿಸ್ ಮಾಡಬೇಡಿ, ತೊಗೊಳ್ಳಿ, ರಿಸಲ್ಟ್ ಕೊಡುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ. ಯಾವ ಕುಡಿಬೇಕು ಅಂತ ಕಮೆಂಟ್ ಮಾಡಿಬಿಡ್ತೀರಾ, ಅದಕ್ಕೆ ಇವಾಗಲೇ ಹೇಳ್ತೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ, ಇಲ್ಲಾಂದರೆ ರಾತ್ರಿ ಮಲಗುವಾಗ ಕುಡೀರಿ. ಇವರ್ ಚಾಯ್ಸು, ನಿಮ್ಗೆ ಯಾವಾಗ ಅನುಕೂಲ ಅವಾಗ ಕುಡೀರಿ. ನಿಜವಾಗ್ಲೂ ಪಕ್ಕಾ ರಿಸಲ್ಟ್ ಕೊಡುತ್ತೆ. ಸೂಪರ್ ಕಷಾಯ ಫ್ರೆಂಡ್ಸ್, ಮಿಸ್ ಮಾಡೋಕ್ಕಂತೂ ಹೋಗಬೇಡಿ. ಮಿಸ್ ಮಾಡಿದ್ರೆ ನಿಮಗೆ ಲಾಸು. ಯೂಸ್ ಮಾಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ನಾನು ಸಾಂಬಾರು, ಮುದ್ದೆ, ತಿಂಡಿ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್.
ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ಈ ಡ್ರೆಸ್ ವೇರ್ ಮಾಡಿದ್ದೆ. ಆವಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಮ್ಯಾಮ್ ಲಿಂಕ್ ಹಾಕಿ, ಈ ಡ್ರೆಸ್ ಲಿಂಕ್ ಹಾಕಿ ಅಂತ. ಅದಕ್ಕೆ ಈ ವಿಡಿಯೋಲಿ ಲಿಂಕ್ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಕಾಲೇಜ್ಗೆ ಹೋಗೋರು, ಡೈಲಿ ವೇರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಲಾಂಗ್ ಆಗೂ ಇದೆ, ಬಟ್ಟೆ ಥಿಕ್ನೆಸ್ ಆಗಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿದೆ, ಸಾಫ್ಟಾಗೂ ಇದೆ. ನೋಡಿ ಈ ರೀತಿ ಬರುತ್ತೆ. ಪ್ಯಾಂಟ್ ಮತ್ತು ಟಾಪು, ವೇಲ್ ಇಲ್ಲ ಇದಕ್ಕೆ ಫ್ರೆಂಡ್ಸ್, ವೇಲ್ ಬಂದಿಲ್ಲ, ಪ್ಯಾಂಟ್ ಮತ್ತು ಟಾಪ್ ಬಂದಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದರೆ ಈ ವಿಡಿಯೋಲ್ಲೇ ನಾನು ಟ್ಯಾಗ್ ಹಾಕ್ತೀನಿ, ತಗೊಳ್ಳಿ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ಮಸ್ತಾಗಿದೆ. ಕಾಲೇಜ್ಗೆಲ್ಲ ಯೂಸ್ ಮಾಡ್ಬೋದು, ದೇವಸ್ಥಾನಗಳಿಗೆಲ್ಲ ಹಾಕೊಂಡು ಹೋಗ್ಬೋದು, ಹೊರಗಡೆ ಯೂಸ್ ಮಾಡೋಕ್ಕೂ ಓಕೆ, ಡೈಲಿ ವೇರ್ಗೂ ಓಕೆ. ಬಟ್ಟೆ ಮಾತ್ರ ಡೈಲಿ ವೇರ್ ಮಾಡಿದ್ರು ಫ್ರೆಂಡ್ಸ್ ಥಿಕ್ನೆಸ್ ಹೋಗಲ್ಲ, ಅಷ್ಟು ಸೂಪರ್ ಕ್ವಾಲಿಟಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ನಿಮಗೆ ಟ್ಯಾಗ್ ಹಾಕ್ತೀನಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಈಗ ಅಡುಗೆ ತಿಂಡಿ ಎಲ್ಲ ಆಯಿತು. ಮಾಮೂಲಿ 8 ಮುದ್ದೆ ಮಾಡಿದ್ದೆ, 4 ಕಾಳಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಸೇರಿಸಿ, ಮತ್ತು ಚಿತ್ರಾನ್ನ ಮಾಡಿದ್ದೆ. ಅದನ್ನೆಲ್ಲ ತೋರಿಸ್ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲಿ ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ. ನಿಮಗೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ತೋರಿಸಿಲ್ಲ ಈ ವಿಡಿಯೋವಲ್ಲಿ. ಎಲ್ಲ ಆಯಿತು. ಈಗ ನಾನು ತಿಂಡಿ ಮುಗಿಸ್ಬಿಟ್ಟು ಫ್ರೆಂಡ್ಸ್, ಪಾತ್ರೆ ಎಲ್ಲ ಸ್ಟಾಕ್ ಆಗಿದೆ. ಮಾತ್ರ ಅಡುಗೆ ಮಾಡಿದ್ರೆ ಪಾತ್ರೆ ಎಲ್ಲ ಸ್ಟಾಕ್ ಆಗುತ್ತಲ್ಲ, ಈಗ ಪಾತ್ರೆ ಎಲ್ಲ ಸ್ಟಾಕ್ ಇದೆ, ಎಲ್ಲನೂ ವಾಶ್ ಮಾಡ್ತಾಯಿದ್ದೀನಿ. ಹಿಂದೆ ವಿಡಿಯೋವಲ್ಲಿ ಇದು ಲಿಂಕ್ ಹಾಕಿದ್ದೀನಿ ಫ್ರೆಂಡ್ಸ್, ಸ್ಕ್ರಬ್ಬರ್ದು ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ ಸ್ಕ್ರಬ್ಬರು. ಅದು ಒಂದು 12 ಪೀಸ್ ಬರುತ್ತೆ ಫ್ರೆಂಡ್ಸ್. ಹಾಳೇ ಆಗೋಲ್ಲ, ಬೇಗ ಹಾಳಾಗಲ್ಲ, ತುಂಬಾ ಕ್ಲೀನಾಗಿ ಇಟ್ಕೋಬೋದು. ಅದು ಗ್ಯಾಸ್ ಸೀಟಕ್ಕೆ ವಿಡಿಯೋವಲ್ಲೇ ಹೇಳಿದ್ದೀನಿ ನಾನು. ಗ್ಯಾಸು ಮತ್ತು ಮಿಕ್ಸಿ ಎಲ್ಲನೂ ಕ್ಲೀನ್ ಮಾಡ್ಬೋದು, ಸಿಂಕು ಎಲ್ಲ ತುಂಬಾ ಚೆನ್ನಾಗಿದೆ. ಫಾಸ್ಟಾಗೂ ಪಾತ್ರೆ ಎಲ್ಲ ತೊಳಿಬೋದು. ಇದನ್ನು ಕಡಿಮೆ ಬಜೆಟೇ, ಅದನ್ನು ಲಿಂಕ್ ಹಾಕಿದ್ದೀನಿ ನಾನು ವಿಡಿಯೋಲ್ಲಿ. ಪರ್ಚೇಸ್ ಮಾಡಿ, ಯಾರು ನೋಡಿಲ್ಲ ಅನ್ನೋರು ನೋಡಿಬಿಟ್ಟು ಪರ್ಚೇಸ್ ಮಾಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ತಿಂಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ. ಹಿಂಗೆ ಪಾತ್ರೆ ಎಲ್ಲ ಸ್ಟಾಕ್ ಇಟ್ಕೊಬಿಡ್ತೀನಿ. ತಿಂಡಿ ಆದ ತಕ್ಷಣ ನನಗೂ ಅನಿಸುತ್ತೆ ಕೂತ್ಕೋಬೇಕು, ಸೀರಿಯಲ್ ನೋಡಿಕೊಂಡು ಒಂದು 10 ನಿಮಿಷ ಅರ್ಧ ಗಂಟೆ ಅನಿಸುತ್ತೆ, ಬಟ್ ಕೂತ್ಕೊಳ್ಳೋಕೆ ಹೋಗಲ್ಲ ಫ್ರೆಂಡ್ಸ್. ಕೂತ್ಕೊಂಡ್ರೆ ಹೊಟ್ಟೆ ಬರುತ್ತೆ. ಅದಕ್ಕೆ ಟಕ್ ಅಂತ ಪಟ ಅಂತ ಪಾತ್ರೆ ವಾಶ್ ಮಾಡಿಬಿಟ್ರೆ ಆರಾಮ್ಸೆ ಬೇಕಾದ್ರೆ ಕೂತ್ಕೋಬೋದು ಅಂತ ಪಾತ್ರೆ ವಾಶ್ ಮಾಡೋದು, ಇಲ್ಲ ಬಟ್ಟೆ ಮಿಷಿನ್ಗೆ ಹಾಕೋದು. ಬಟ್ಟೆ ಮಿಷಿನ್ಗೆ ಹಾಕಿದ್ರೂ ಕೈಯಲ್ಲಿ ಹೋಗಿ ಬಟ್ಟೆಗಳೆಲ್ಲ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ನಿಮಗೆ ತೋರಿಸಿಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತಾ ಬರ್ತೀನಿ. ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಮಡಿಸೋದು, ಬಟ್ಟೆ ಒಣಿ ಹಾಕೋದು, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಊಟ ಆದಮೇಲೆ ಒಂದು 20 ನಿಮಿಷನಾದರೂ ಯಾವುದೇ ಕಾರಣಕ್ಕೂ ಊಟ ಮತ್ತು ತಿಂಡಿ ಆದಮೇಲೆ ಕುತ್ಕೊಳ್ಳೋಕ್ಕಂತೂ ಹೋಗಬೇಡಿ. ಅದು ಡೈಜೆಷನ್ ಆಗಬೇಕು, ನೀವು ಕೆಲಸ ಮಾಡಿ. ನೆಕ್ಸ್ಟು ಬೇಕಾದರೆ ಕೂತ್ಕೊಳ್ಳಿ. ಬೆಂಡೆಕಾಯಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಮೀನು ಸಾರು ಥರ ಇದೆ ಅಂತ ಇದ್ದರು. ಅಷ್ಟು ಚೆನ್ನಾಗೈತೆ, ಮೀನು ಸಾರು ಊಟ ಮಾಡೋ ರೀತಿ ಆಯ್ತೈತೆ, ಅಷ್ಟೊಂದು ಚೆನ್ನಾಗೈತೆ ಅಂತ ಇದ್ದರು. ನಾನು ಆವಾಗ ಅಂದ್ಕೊಂಡೆ ನಿಮ್ಗೊಂದು ಕ್ಲಿಪ್ಪಿಂಗ್ ತೊಗೋಬೇಕಾಯ್ತು ಅಂತ, ಬಟ್ ಟೈಮ್ ಆಗೋಯ್ತೈತೆ. ನಾನು ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಹೋದರೆ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಮನೆಯವ್ರಿಗಾದರೆ ಸ್ವಲ್ಪ ಲೇಟ್ ಆದರೂ ಓಕೆ ಅನ್ಕೋಬೋದಾಗಿತ್ತು, ಬಟ್ ಹೊರ್ಗಡೆ ಯಾವ್ದು ಆಳಿಗೆಲ್ಲ ಕೊಡಬೇಕು ಅಂದರೆ ಲೇಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಬಂದುಬಿಡ್ತಾರೆ. ಅದಕ್ಕೆ ನಾನು ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ. ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲಿ ನಾನು ಕಮೆಂಟ್ ಮಾಡಿ ಬೆಂಡೆಕಾಯಿ ಸಾಂಬಾರು ತೋರಿಸ್ತೀನಿ. ತುಂಬಾ ನಮ್ಮ ಕಡೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಫ್ರೆಂಡ್ಸ್. ಒಂಥರ ಮೀನು ಸಾರು ಥರನೇ ಇರುತ್ತೆ, ಅಷ್ಟೊಂದು ಇಷ್ಟ ಆಗುತ್ತೆ ಬೆಂಡೆಕಾಯಿ ಸಾರು ಅಂದರೆ ನಮ್ಮ ಮನೇಲಂತೂ, ನಮ್ಮ ಹಸ್ಬೆಂಡ್ಗೆ. ಫ್ರೆಂಡ್ಸ್, ಒಂದು ಟಿಪ್ಸ್ ಹೇಳ್ತೀನಿ. ಮೂಲವ್ಯಾಧಿ ಇರೋರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಅಲೋವೆರಾ ಜೆಲ್ ಇದೆಯಲ್ಲ ಫ್ರೆಂಡ್ಸ್, ಅಲೋವೆರಾ ಥರದ್ದು, ಅದೆಲ್ಲ ಬೇಡ. ಮನೆ ಹತ್ರ ಗಿಡ ಹಾಕ್ಕೊಂಡಿರ್ತೀವಿ ನಾವು, ಅಲೋವೆರಾ ಗಿಡ, ಅದು ಫ್ರೆಶ್ ಗಿಡ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಕಟ್ ಮಾಡ್ಕೊಬಂದು ಸ್ವಲ್ಪನೇ 1 ಸ್ಪೂನಷ್ಟು ಡೈಲಿ ಖಾಲಿ ಹೊಟ್ಟೆಲಿ ನುಂಗೋದು. ಅದನ್ನು ಮಾಮೂಲಿ ಟ್ಯಾಬ್ಲೆಟ್ ನುಂಗ್ತೀವಲ್ಲ ಆ ರೀತಿ ಅಲೋವೆರಾ ಜೆಲ್ನ 1 ಸ್ಪೂನು ನುಂಗ್ತಾ ಬಂದರೆ ಫ್ರೆಂಡ್ಸ್, ಖಾಲಿ ಹೊಟ್ಟೆಲಿ ಅದನ್ನು ನುಂಗ್ಬಿಟ್ಟು ಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋದು. ಆ ರೀತಿ ಡೈಲಿ ಯೂಸ್ ಮಾಡ್ತಾ ಬನ್ನಿ, ನಿಜವಾಗ್ಲೂ ಮೂಲವ್ಯಾಧಿ ಫ್ರೆಂಡ್ಸ್ ರಿಲೀಫ್ ಆಗುತ್ತೆ. ಕಷಾಯ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮೆಂತ್ಯ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮೆಂತ್ಯ. ನಾನು ಆಲ್ರೆಡಿ ಕಷಾಯದಲ್ಲೂ ಸಹ ಹಾಕಿದ್ದೀನಿ. ನಾನು ಡೈಲಿ ಯೂಸ್ ಮಾಡೋ ಕಷಾಯದಲ್ಲೂ ಮೆಂತ್ಯ, ಕರಿಬೇವೆಲ್ಲ ಹಾಕಿದ್ದೀನಿ. ಅದನ್ನು ಯೂಸ್ ಮಾಡಿ, ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನಾವು ಬ್ಯುಸಿ ಇದ್ದೀನಿ ಅನ್ನೋರು ಈ ರೀತಿ ಯೂಸ್ ಮಾಡಿ. ಇದು ಅಷ್ಟೇ ವರ್ಕ್ ಆಗುತ್ತೆ. ಒಂದು ಚಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಶುಂಠಿ ತುರಿದು ಹಾಕಿದ್ದೀನಿ. ತುಂಬಾ ಸಿಂಪಲ್ಲು, ಆದರೆ ಅದ್ಭುತ ಅಂದರೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದನ್ನು ಡೈಲಿ ಬೆಳಗ್ಗೆ ಟೈಮು ಇಲ್ಲ ರಾತ್ರಿ ಟೈಮು, ನಿಮ್ಗೆ ಯಾವಾಗ ಅನುಕೂಲ ಆ ಟೈಮಲ್ಲಿ ಕುಡಿತಾ ಬನ್ನಿ. ನೋಡಿ, 1 ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ನಾನು. ಇದು ಕುದಿ ಬರಲಿ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕುದಿಲಿ. 1 ಗ್ಲಾಸ್ ಆಗಲಿ ಅಷ್ಟು ಕುದಿಸೋಣ. ಕುದಿಸ್ಬಿಟ್ಟು ಡೈಲಿ ಕುಡೀರಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಫ್ರೆಂಡ್ಸ್, ಡಯಟ್ ಜೊತೆಗೆ ಇದೆಲ್ಲ ಕಷಾಯ ಇವೆಲ್ಲ ಯೂಸ್ ಮಾಡಲೇಬೇಕು. ಬರೀ ಡಯಟ್ ಮಾಡ್ಕೋಬೋದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ.
ಎಲ್ಲ ಥರ ನಿಮ್ಗೆ ಯಾವ್ದು ಅನುಕೂಲ ಆ ಕಷಾಯನ ಕುಡಿತಾ ಬನ್ನಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ನಿಮ್ಗೆ ಯಾವುದು ಬಾಯಿಗೆ ರುಚಿ ಕೊಡುತ್ತೆ ಅದನ್ನು ಕುಡಿತಾ ಬನ್ನಿ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಏನೂ ಇಲ್ಲ, ನಾನು ಆಲ್ಮೋಸ್ಟ್ ಹಾಕಿರೋ ಕಷಾಯ ಎಲ್ಲ ಕುಡಿಬೋದು ಫ್ರೆಂಡ್ಸ್. ಎಲ್ಲ ವೆಯ್ಟ್ ಲಾಸ್ದೆ, ಖಂಡಿತ ಟ್ರೈ ಮಾಡಿ. ಇದು ಅಷ್ಟೇ ವೆಯ್ಟ್ ಲಾಸ್ ಕಷಾಯ. ಮೆಂತ್ಯನ ನನಗೆ ಸುಮಾರು ಜನ ಹೇಳಿದ್ರಿ ಕುಡಿಯೋಕ್ಕಾಗಲ್ಲ ಮೇಡಮ್ ರಾತ್ರಿ ನೆನೆಸಿ ಬೆಳಿಗ್ಗೆ ಅಂತ. ಅಂತ್ಯವರು ಕುಡಿಯೋಕ್ಕಾಗಲ್ಲ, ಜಿಗಿದು ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಕುಡೀರಿ. ಇದು ಅಷ್ಟೇ ಬೆನಿಫಿಟ್ ಕೊಡುತ್ತೆ. ಮೆಂತ್ಯ ಸೂಪರ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಡೈಲಿ ಮೆಂತ್ಯ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಮುದ್ದೆಗೆಲ್ಲ ನಾನು ಮೆಂತ್ಯ ಹಾಕ್ತೀನಿ. ಚಪಾತಿ ಹಿಟ್ಟಿಗೂ ಸಹ ಮೆಂತ್ಯ ಹಾಕಿ ಬಿಡಿಸೋದು ಫ್ರೆಂಡ್ಸ್. ನಾನು ಗೋಧಿಗೂ ಸಹ ಮೆಂತ್ಯ ಹಾಕಿ ಬಿಡಿಸ್ತೀನಿ. ಮುದ್ದೆಗೂ ಸಹ, ರಾಗಿಗೂ ಸಹ ನಾನು ಆಲ್ರೆಡಿ ಹೇಳಿದ್ದೀನಿ ಮೆಂತ್ಯ ಹಾಕಿ ಬಿಡಿಸ್ತೀನಿ. ತುಂಬಾ ಹೆಲ್ತಿ ಮೆಂತ್ಯ ಯೂಸ್ ಮಾಡಿ. ಶುಗರ್ ಲೆವೆಲ್ ಕಡಿಮೆ ಇರಿಸುತ್ತೆ. ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಕುಡಿಯುವಾಗ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಇದನ್ನು ಸೋದಿಸ್ಕೊಳ್ಳೋಣ. ಇದು ಆರೋಗ್ಯಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಾತ್ರಿ ಬೇಕಾದ್ರೆ ಮಲಗುವಾಗ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಇಲ್ಲ ನಿಮಗೆ ರಾತ್ರಿ ಕುಡಿಯೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಕುಡೀರಿ. ಬೆಳಿಗ್ಗೆ ಆ ಕಷಾಯ ಕುಡಿತಾ ಇದ್ದೀನಿ ಅನ್ನೋರು ಈ ಕಷಾಯ ಕುಡಿಬೇಡಿ ಫ್ರೆಂಡ್ಸ್. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ವಲ್ಲ, ಆವಾಗ ಇದು ಕುಡಿತಾ ಬನ್ನಿ. ಅದು ಮಾಡೋ ರೆಡಿ ಇದ್ದರೆ ಅದನ್ನೇ 15 ಡೇಸು 1 ಮಂತು ಕುಡೀರಿ. ಇಲ್ಲಾಂದರೆ ಇದನ್ನಾದರೂ ಕುಡೀರಿ, ಯುವರ್ ಚಾಯ್ಸ್. ಬಟ್ ಇದು ಅಷ್ಟೇ ವರ್ಕ್ ಆಗುತ್ತೆ. ಡೈಲಿ ಕುಡಿಬೇಕು ಫ್ರೆಂಡ್ಸ್. 1 ದಿನ 2 ದಿನ ಕುಡಿದ್ಬಿಟ್ಟು ರಿಸಲ್ಟ್ ಬರಲಿಲ್ಲ ಅಂತ ಹೇಳ್ಬೇಡಿ. ಡೈಲಿ ಕುಡಿತಾ ಬನ್ನಿ, ಪಕ್ಕಾ ರಿಸಲ್ಟ್ ಕೊಡುತ್ತೆ. ಬನ್ನಿ ಇವಾಗ ಕುಡಿಯೋಣ. ಏನು ಅನಿಸಲ್ಲ ಫ್ರೆಂಡ್ಸ್, ಕುಡಿಬೋದು. ನಾನು ಎಲ್ಲ ಥರ ಕಷಾಯ ಕುಡಿತೀನಿ. ಆಲ್ಮೋಸ್ಟ್ ನನಗೆ ಕಷಾಯಗಳೇ ಫೇವ್ರೇಟ್ ಆಗಿಬಿಟ್ಟಿದೆ. ಅದರಿಂದ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗ ಆರೋಗ್ಯ ಸಮಸ್ಯೆನೇ ಇಲ್ಲ ಫ್ರೆಂಡ್ಸ್. ಹಾರ್ಮೋನ್ ವ್ಯತ್ಯಾಸ ಎಲ್ಲ ಆಗ್ತಿತ್ತು ನನಗೆ, ಇವಾಗ ಏನೂ ಇಲ್ಲ, ಎಲ್ಲ ಆರೋಗ್ಯವಾಗಿದೆ. ಯಾಕಂದರೆ ಅದಕ್ಕೆಲ್ಲ ಕಾರಣ ನನ್ನ ಕಷಾಯ. ಇದು ಚರ್ಮದ ಕಾಂತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸ್ಗೂ ಅಷ್ಟೇ ಒಳ್ಳೆಯದು. ಇದು ವೆಯ್ಟ್ ಬೇಗ ಕಡಿಮೆ ಆಗೋಕ್ಕೆ ಸಹಾಯ ಮಾಡುತ್ತೆ. ಚರ್ಮದ ಕಾಂತಿ ಹೆಚ್ಚಿಸುತ್ತೆ ಮತ್ತು ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಡಿಸುತ್ತೆ ಫ್ರೆಂಡ್ಸ್. ಈ ಕಷಾಯನ ಫ್ರೆಂಡ್ಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡೀರಿ. ಇದು ಕುಡಿದ್ಮೇಲೆ 1 ಅವರ್ ಏನೂ ಕುಡಿಯೋಂಗಿಲ್ಲ. ರಾತ್ರಿ ಕುಡಿಯೋರಾದರೆ ಊಟ ಆದ 1/2 ಅವರ್ ಆದಮೇಲೆ ಕುಡೀರಿ. ಮತ್ತು ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ನೋವು ಬರೋದು, ಸರಿಯಾಗಿ ಪೀರಿಯಡ್ಸ್ ಆಗದೆ ಇರೋದು, ಆ ಸಮಸ್ಯೆಗೂ ಸಹ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಒಳ್ಳೆಯದು ಈ ಕಷಾಯ ಕುಡಿಯೋದ್ರಿಂದ. ಸಾಮಾನ್ಯ ಮೆಂತ್ಯ ಪುಡಿನ ಫ್ರೆಂಡ್ಸ್ ಮಾಡಿಟ್ಕೊಬಿಟ್ಟು ಮಜ್ಜಿಗೆಗೆ ಹಾಕೊಂಡು ಕುಡಿತಾ ಬಂದರೂ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಅದನ್ನು ಬೇಕಾದ್ರೆ ಟ್ರೈ ಮಾಡಿ ನೀವು. ಜೀರ್ಣಶಕ್ತಿನ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಇದು ಬೇಗ ಡೈಜೆಷನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಬನ್ನಿ ಈಗ ಇನ್ನೊಂದು ಸ್ವಲ್ಪ ಕುಡಿಯೋಣ. ಚಕ್ಕೆನೂ ಅಷ್ಟೇ ಫ್ರೆಂಡ್, ಡಯಾಬಿಟೀಸ್ ಅವ್ರಿಗೆ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ಒಂದು ಟಿಪ್ಸ್ ಅಂತ ಹೇಳಿದ್ದೀನಿ. ಡೈಲಿ ಸ್ವಲ್ಪ ಚಕ್ಕೆ ಪುಡಿನ ಬಿಸಿನೀರಿಗೆ ಕುದಿಸಿ ಕುಡಿತಾ ಬಂದರೆ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇಡುತ್ತೆ ಫ್ರೆಂಡ್ಸ್. ಬೇಕಾದ್ರೆ ಅದನ್ನು ಚೆಕ್ ಮಾಡಿ. ಮತ್ತು PCOD ಸಮಸ್ಯೆಯೂ ಕಡಿಮೆ ಆಗ್ತಾ ಬರುತ್ತೆ ಚಕ್ಕೆನ ಯೂಸ್ ಮಾಡ್ತಾ ಬಂದರೆ ಫ್ರೆಂಡ್ಸ್. ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು. ತೂಕ ಕಡಿಮೆ ಮಾಡೋಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾರ್ಮೋನಿಂದ ನಮಗೆ ದೇಹಕ್ಕೆ ಯಾವ್ಯಾವ ಪ್ರಾಬ್ಲಮ್ ಆಯ್ತಾ ಇರುತ್ತೆ ಅದೆಲ್ಲ ಕಂಟ್ರೋಲಲ್ಲಿರುತ್ತೆ ಚಕ್ಕೆನ ನಾವು ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್. ಮತ್ತು ಶುಂಠಿ ಹಾಕಿದ್ದೀನಿ. ಶುಂಠಿನೂ ಅಷ್ಟೇ ಫ್ರೆಂಡ್ಸ್, ರಕ್ತನ ನೈಸರ್ಗಿಕವಾಗಿ ಶುದ್ಧಿ ಮಾಡುತ್ತೆ ಫ್ರೆಂಡ್ಸ್. ನಮ್ಮ ಬ್ಲಡ್ಡು ಯಾವಾಗ ಕ್ಲಿಯರೆನ್ಸ್ ಆಗಿ ಕ್ಲೀನಾಗಿರುತ್ತೆ ಆವಾಗ ನಮ್ಗೆ ಯಾವುದೇ ರೋಗಗಳು ಸಹ ಅಟ್ಯಾಕ್ ಆಗೋಲ್ಲ. ಶುಂಠಿನ ನಾವು ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಫ್ರೆಂಡ್ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಈ ಕಷಾಯನ ಫ್ರೆಂಡ್ಸ್ ಬೆಳಿಗ್ಗೆ ಅಥವಾ ರಾತ್ರಿ 1 ಟೈಮ್ ಕುಡೀರಿ, 2 ಟೈಮ್ ಕುಡಿಯೋಕ್ಕೆ ಹೋಗಬೇಡಿ. ಪಕ್ಕಾ ವೆಯ್ಟ್ ಲಾಸ್ ಆಗುತ್ತೆ. ಡೈಲಿ ಕುಡೀರಿ ಫ್ರೆಂಡ್ಸ್, ಪಕ್ಕಾ ವೆಯ್ಟ್ ಲಾಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್